ಸಖತ್ ಖಾರ ಬಣ್ಣ ಮತ್ತು ರುಚಿ ಆಚಿ ಚಿಲ್ಲಿ ಪೌಡರ್. ನಿನ್ನೆ ರಾತ್ರಿ ಸುಮಾರು 11 ಗಂಟೆ ಸಮಯದಲ್ಲಿ ಗ್ಲೋಬಲ್ ಕಾಲೇಜ್ ಅಂತ ಏನು ನಮ್ಮ ವಿದ್ಯಾನಗರ ಪೊಲೀಸ್ ಸ್ಟೇಷನ್ ಲಿಮಿಟ್ಸಲ್ಲಿದೆ, ಅಲ್ಲಿ ಒಂದು ಇನ್ಸಿಡೆಂಟ್ ನಡೆದಿದೆ. ಅದರಲ್ಲಿ ಮಣಿಕಂಠ್ ಅನ್ನುವಂಥ ಒಬ್ಬ ವ್ಯಕ್ತಿ ಮತ್ತು ಅವನ ಸ್ನೇಹಿತರು ಸೇರಿಕೊಂಡು ಬರ್ತ್ಡೇ ಸೆಲೆಬ್ರೇಷನ್ ಮಾಡುವಂಥ ಸಂದರ್ಭದಲ್ಲಿ ಈ ಮಣಿಕಂಠ ಅನ್ನುವಂಥ ಒಂದು ಹುಡುಗಿ ಜೊತೆ ತುಂಬ ವಿಶ್ವಾಸದಿಂದ ಇರ್ತಾನೆ. ಆ ಹುಡುಗಿ ಈ ಹಿಂದೆ ಪವನ್ ಅನ್ನುವಂಥ ಒಬ್ಬ ವ್ಯಕ್ತಿ ಜೊತೆ ಭಾಳ ಆತ್ಮೀಯವಾಗಿದ್ಲು ಅಂತಂದು, ಆ ಪವನ್ ಅನ್ನೋನು ಆ ಹುಡುಗಿಗೆ ಕಿರಿಕಿರಿ ಮಾಡ್ತಿದ್ದ ಅಂತಂದು ಬರ್ತ್ಡೇ ಸೆಲೆಬ್ರೇಷನಲ್ಲಿ ಎಲ್ಲ ಸಾರ್ಟ್ ಔಟ್ ಮಾಡ್ಕೊಂಡು ಮುಗಿಸ್ಕೊಳ್ಳೋಣ ಅಂತಂದು ಕರೆಸಿದಂಥ ಸಂದರ್ಭದಲ್ಲಿ ಪವನ್ ಮತ್ತು ಅವನ ಜೊತೆ ಇನ್ನೂ 3 ಜನ ದೇಶಪಾಂಡೆ ನಗರದ ನಿವಾಸಿ ಹುಡುಗರು, ಎಲ್ಲ 18ರಿಂದ 20 ವರ್ಷ ವಯಸ್ಸಿನವರು, ಅವ್ರು ಬರ್ತಾರೆ. ಅದೇ ಸಂದರ್ಭದಲ್ಲಿ ಮಣಿಕಂಠ ಮತ್ತು ಅವನ ಜೊತೆ ಇದ್ದಂಥ ಒಟ್ಟು ಸುಮಾರು 7ರಿಂದ 8 ಜನ ಏಕಾಏಕಿ ಈ 4 ಜನರ ಗುಂಪಿನ ಮೇಲೆ ಕೈಗಳಿಂದ ಮತ್ತು ಬೇರೆ ಬೇರೆ ರೀತಿಯಿಂದ ಹಲ್ಲೆ ಮಾಡಿದ್ದಾರೆ. ಅದ್ರ ಜೊತೆಗೆ ಒಂದು ರೇಡಿಯಂ ಕಟ್ ಮಾಡೋ ಚಾಕುದಿಂದ ಅಭಿಷೇಕ್ ಮತ್ತು ಮಾರುತಿ ಇಬ್ಬರಿಗೆ ಹಲ್ಲೆಗಳು ಮಾಡಿದ್ದಾರೆ. ಹಂಗಾಗಿ ಒಂದು ಕೊಲೆ ಪ್ರಯತ್ನದ ಪ್ರಕರಣವನ್ನು ದಾಖಲು ಮಾಡಿಕೊಂಡು 7 ಜನ ಮಣಿಕಂಠು, ಮನೋಜು, ಸುಬ್ರಹ್ಮಣ್ಯ, ಅನೂಕ್, ಪ್ರಜ್ವಲ್, ಶಂಕರ್ ಮತ್ತು ಅಭಯ್ ಅಂತ ಒಟ್ಟು 7 ಜನರನ್ನು ನಾವು ವಶಕ್ಕೆ ತೊಗೊಂಡು ವಿಚಾರಣೆಗೆ ಒಳಪಡಿಸಿದ್ದೀವಿ. 7 ಜನ ಗ್ಲೋಬಲ್ ಕಾಲೇಜ್ ಏನಿದೆ ಅಲ್ಲಿ ಫಸ್ಟ್ ಇಯರ್ BBA ಓದ್ತಾ ಇದ್ದಾರೆ. ಮತ್ತು ಈ ಇಂಜೂರ್ಡ್ ಏನಿದ್ದಾರೆ ಅಭಿಷೇಕ್ ಮತ್ತು ಮಾರುತಿ ಅನ್ನೋಂಥವ್ರು, ಇವರು ಈ ಪವನ್ ಅನ್ನೋ ಹುಡುಗನ ಜೊತೆ ಓದಂಥವ್ರು. ಅವರು ಆಟೋ ಡ್ರೈವಿಂಗು ಮತ್ತು ಬೇರೆ ಬೇರೆ ಡ್ರೈವಿಂಗ್ ಕೆಲಸ ಮಾಡ್ತಾರೆ. ಸೊ ಇದು ಒಂದು ವೆರಿ ಅನ್ಫಾರ್ಚುನೇಟ್ ಇನ್ಸಿಡೆಂಟು. ಔಟ್ ಆಫ್ ಡೇಂಜರ್ ಇದ್ದಾರೆ. ಆದರೆ ಕಾಲೇಜ್ ಹುಡುಗರು ಈ ಥರ ಪ್ರೀತಿ ಪ್ರೇಮ ಆ ವಿಷಯಗಳಿಗೆ ಹೊಡೆದಾಡಿಕೊಂಡು ಚಾಕು ಹಾಕ್ಕೊಳ್ಳುವಂಥದ್ದು, ದಿಸ್ ಈಸ್ ವೆರಿ ಅನ್ಕಾಲ್ಡ್ ಫಾರ್. ಇದರ ಅವಶ್ಯಕತೆ ಇಲ್ಲ. ತುಂಬ ಚಿಕ್ಕ ವಯಸ್ಸಿರೋವಂಥವ್ರು ತಮ್ಮ ಎಜುಕೇಷನ್ ಬಗ್ಗೆ, ಫ್ಯೂಚರ್ ಬಗ್ಗೆ ಫೋಕಸ್ ಮಾಡೋದು ಬಿಟ್ಟು ಈ ಥರ ಹೊಡೆದಾಡಿಕೊಂಡು ಕೇಸ್ಗಳಲ್ಲಿ ಸಿಗಾಕ್ಕೊಂಡು ಅರೆಸ್ಟ್ ಆಗಿ ಜೈಲಿಗೆ ಹೋಗುವಂಥದ್ದು ಆಗಬಾರ್ದು. ಎಲ್ಲ ವಿದ್ಯಾರ್ಥಿಗಳು, ಅವ್ರ ಪೋಷಕರು, ಮುಖ್ಯವಾಗಿ ಕಾಲೇಜು ಪ್ರಿಮೈಸಸ್ಸಲ್ಲಿ ಈ ಥರದ್ದು ಏನು ನಡೀತಾ ಇದೆ ಅನ್ನೋಂಥದ್ದು ಫ್ಯಾಕಲ್ಟಿಗಳು ಎಲ್ಲರೂ ಗಮನ ಹರಿಸಬೇಕು. ಮತ್ತು ಪ್ರತಿ ಕಾಲೇಜುಗಳಲ್ಲೂ, ಅದರಲ್ಲೂ ಪ್ರೊಫೆಷ್ನಲ್ ಡಿಗ್ರಿ ಕಾಲೇಜುಗಳು, ಈ BBA, BCA, BE ಈ ಥರದ್ದಿರೋದ್ರಲ್ಲೆಲ್ಲ ಈ ಮೆಂಟರ್ಶಿಪ್ ಅಂತ ಇರುತ್ತೆ. ಪ್ರತಿಯೊಬ್ಬರು 8ರಿಂದ 10 ಜನ ಸ್ಟೂಡೆಂಟ್ಗಳಿಗೊಬ್ಬರು ಫ್ಯಾಕಲ್ಟಿ ಕೊಟ್ಟಿರ್ತಾರೆ. ಅವರು ಈಗಿನ ಕಾಲದ ಹುಡುಗರ ಸಮಸ್ಯೆಗಳೇನಿದೆ, ಆ ವಿಷಯಗಳೇನಿದೆ ಅದನ್ನೆಲ್ಲ ಮುಕ್ತವಾಗಿ ಚರ್ಚೆ ಮತ್ತು ಸಮಾಲೋಚನೆ ಮಾಡೋದ್ರ ಮುಖಾಂತರ ಇವನ್ನೆಲ್ಲ ಪರಿಹಾರ ಮಾಡ್ಕೋಬೋದಾಗಿದೆ.